ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಈಗ ನನಗೆ ಅರ್ಥ ಆಗ್ತಾ ಇದೆ. ದೇವಿ ನನ್ನ ಹತ್ರ ಏನೋ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ ಅಂತ. ಭೈರವಿಗೆ ತುಂಬಾ ದೊಡ್ಡ ಅಪಾಯ ಇದೆ. ಭೈರವಿ ಜಾತಕ ಆಶ್ಲೇಷ ನಕ್ಷತ್ರ, ಸೂರ್ಯ ಉಚ್ಚ ಸ್ಥಾನದಲ್ಲಿದ್ದಾನೆ, ರಾಹುಕೇತುಗಳು ಬಲಿಷ್ಠರಾಗಿದ್ದಾರೆ. ಮಗು ಮಕರ ಲಗ್ನದಲ್ಲಿ ಹುಟ್ಟಿದ್ದಾಳೆ. ಇಂಥ ಜಾತಕ ಇರೋ ಮಗುನ ಸಂಕ್ರಾಂತಿ ದಿವಸ ಮಾಟ ಮಂತ್ರ ಮಾಡೋರು, ದುಷ್ಟರು, ಮಂತ್ರವಾದಿಗಳು ಹುಡುಕ್ತಾ ಇರ್ತಾರೆ. ಇಂಥ ಜಾತಕ ಇರೋ ಮಗುನ ಅಪಹರಣ ಮಾಡಿ ತಮ್ಮ ಲಾಭಕ್ಕೆ ಬಳಸ್ಕೋತಾರೆ. ಸಂಕ್ರಾಂತಿ ದಿವಸ ಆ ರಾಕ್ಷಸರ ಕೈಗೆ ಸಿಕ್ಕಿದ್ರೆ ಪ್ರಾಣಕ್ಕೆ ಅಪಾಯ ಇರುತ್ತೆ. ಹಾಯ್ ಕ್ಯಾಪ್ಟನ್, ವಾಟ್ ಅ ಸರ್ಪ್ರೈಸ್. ಅರೆ ಅಶೋಕ್, ನನ್ನ ನಂಬರ್ನ ಇನ್ನೂ ಇಟ್ಕೊಂಡಿದ್ಯಾ? ನಾನು ನಿನಗೆ ಫೋನ್ ಮಾಡಿ ಚಮ್ಮಕ್ ಕೊಡೋಣ ಅಂತಂದ್ರೆ ನೀನು ಕಂಡು ಹಿಡಿದ್ಬಿಟ್ಟೆ ಅಲ್ಲ. ನಿಮ್ಮನ್ನ ಮರೆಯಕ್ಕಾಗತ್ತಾ ಕ್ಯಾಪ್ಟನ್? ನಮ್ಮ ಕಾಲೇಜ್ ಕ್ರಿಕೆಟ್ ಟೀಮ್ ಚಕ್ರವರ್ತಿ ನೀವು. ಎಂತೆಂಥ ಮ್ಯಾಚ್ ಆಡಿಲ್ಲ, ಅದೆಷ್ಟು ಕಪ್ಗಳನ್ನ ಗೆದ್ದಿಲ್ಲ. ಕರ್ಣನ್ ಟೀಮ್ ಅಂತಂದ್ರೆ ಸ್ಟೇಡಿಯಮ್ಮೇ ನಡುಗ್ತಾ ಇತ್ತು. ಹೌದು, ನೀವು ಹೇಗಿದ್ದೀರಿ ದಾದಾ? ನಾನು ಚೆನ್ನಾಗಿದ್ದೀನಿ. ನೀನು ಹೇಗಿದೆಯಾ? ಫಸ್ಟ್ ಕ್ಲಾಸ್ ದಾದಾ. ಮತ್ತೇನ್ ದಾದಾ, ಇದ್ದಕ್ಕಿದ್ದ ಹಾಗೆ ನೆನ್ಸ್ಕೊಂಡು ಕಾಲ್ ಮಾಡಿದ್ದೀರಾ? ಹೌದು, ನಾನು ಇಂಡಿಯಾಗೆ ಬಂದಿದ್ದು ನಿಮ್ಗೆ ಹೇಗೆ ಗೊತ್ತಾಯ್ತು? ಇವರು ನಮ್ಮವರು ಅಂತ ನಾನು ಅನ್ಕೊಂಡ್ಬಿಟ್ರೆ ಈಗ ಅವರೆಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ ಎಲ್ಲನೂ ನನಗೆ ಚೆನ್ನಾಗಿ ಗೊತ್ತಿರುತ್ತೆ. ಅಷ್ಟಲ್ದೆ ನಿಮ್ಮನ್ನ ಕ್ಯಾಪ್ಟನ್ ಅಂತ ಕರಿತೀವ ದಾದಾ? ಅದ್ ಸರಿ, ನೀವು ಸುಮ್ಮನೆ ಫೋನ್ ಮಾಡೋರಲ್ಲ. ನೀವು ಫೋನ್ ಮಾಡಿದ್ದೀರಾ ಅಂತಂದ್ರೆ ಏನಾದರೂ ಒಂದು ವಿಶೇಷ ಇರಬೇಕು, ಇಲ್ಲ ಏನಾದರೂ ಒಂದು ವಿಷಯ ಇರಬೇಕು. ಏನ್ ಸಮಾಚಾರ ಕ್ಯಾಪ್ಟನ್? ನಿನಗೆ ನಮ್ಮ ಹಳ್ಳಿ ವಾತಾವರಣ, ನಮ್ಮ ಸಂಸ್ಕೃತಿ ತುಂಬ ಇಷ್ಟ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಾಳೆ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ. ಅದಕ್ಕೆ ವಿಶೇಷವಾಗಿ ನಿನಗೂ ನಿಮ್ಮ ಕುಟುಂಬದವ್ರಿಗೂ ನಮ್ಮ ಮನೆಗೆ ಆಹ್ವಾನಿಸ್ಬೇಕು ಅನ್ನೋದಕ್ಕೋಸ್ಕರ ನಾನು ನಿನಗೆ ಫೋನ್ ಮಾಡಿದೆ. ಎಲ್ಲರೂ ಬನ್ನಿ, ನಾವೆಲ್ಲರೂ ಸೇರಿ ಈ ಸಂಕ್ರಾಂತಿ ಹಬ್ಬನ ವಿಜೃಂಭಣೆಯಿಂದ ಆಚರಿಸೋಣ. ಆಮೇಲೆ ಏನೋ ಒಂದು ನೆಪ ಹೇಳ್ಕೊಂಡು ತಪ್ಪಿಸ್ಕೊಬಿಡ್ಬೇಡ. ನೀವೆಲ್ಲರೂ ಬರ್ತಾ ಇದ್ದೀರಾ ಅಷ್ಟೇ. ದಾದಾ, ಇಷ್ಟು ವರ್ಷ ಆದ್ಮೇಲೆ ನೀವು ನನಗೆ ಫೋನ್ ಮಾಡಿ ಹಬ್ಬಕ್ಕೆ ಕರೀತಾ ಇದ್ದೀರಾ. ನನಗೆ ತುಂಬಾನೇ ಸಂತೋಷ ಆಗ್ತಾ ಇದೆ. ಆದರೆ ಒಂದು ಸಣ್ಣ ಸಮಸ್ಯೆ ಇದೆ. ಅದನ್ನ ನಾನು ಈಗಲೇ ಬಗೆಹರಿಸಬೇಕು. ಕ್ಯಾಪ್ಟನ್, ನನಗೆ ಸ್ವಲ್ಪ ಟೈಮ್ ಕೊಡಿ. ನಾನು ಸಂಜೆ ಒಳಗೆ ನಿಮಗೆ ಕನ್ಫರ್ಮೇಶನ್ ಕೊಡ್ತೀನಿ. ಇದೇ ಬೇಡ ಅನ್ನೋದು. ಸಮಸ್ಯೆ ಯಾರಿಗಿರಲ್ಲ. ಸಮಸ್ಯೆಗಳು, ಸಂಘರ್ಷಗಳು, ಹೋರಾಟಗಳು ಜೀವನ ಇರೋವರೆಗೂ ಇದ್ದೇ ಇರ್ತವೆ. ಹಬ್ಬ ಅಂದ್ರೇನೆ ಅದು ಸಂಭ್ರಮ. ಅದನ್ನ ನಮ್ಮ ಬಂಧುಗಳ ಜೊತೆ, ನೆಂಟರ ಜೊತೆ, ಸ್ನೇಹಿತರ ಜೊತೆ ಆಚರಿಸ್ಬೇಕು. ಆವಾಗಲೇ ಅದು ಸಂಭ್ರಮ. ನೋಡಪ್ಪ, ಇನ್ನೊಂದ್ಸಲ ಯೋಚನೆ ಮಾಡು. ನಿನ್ನ ಫೋನ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ನಿಮಗೆ ಕಾಲ್ ಮಾಡ್ತೀನಿ ಕ್ಯಾಪ್ಟನ್. ಆದಷ್ಟು ನಿನ್ನ ಸಕಾರಾತ್ಮಕ ಉತ್ತರನ ನಾನು ನಿರೀಕ್ಷೆ ಮಾಡ್ತಾ ಇರ್ತೀನಿ. ಫೋನ್ ಮಾಡು. ಲವ್ ಯು. ಬಾಯ್ ಕ್ಯಾಪ್ಟನ್, ಲವ್ ಯು. ಯಾರು ಫೋನ್ ಮಾಡಿದ್ದು? ಗುರುಜಿ, ನನ್ನ ಕಾಲೇಜ್ ಸೀನಿಯರ್
ಕರ್ಣ ಅಂತ, ಸೂರ್ಯವಂಶದ ಮನೆಯವರು. ಸಂಕ್ರಾಂತಿ ಹಬ್ಬಕ್ಕೆ ಬನ್ನಿ ಅಂತ ಕರೀತಾ ಇದ್ದಾರೆ. ಸ್ವಲ್ಪ ಟೆನ್ಷನ್ನಲ್ಲಿದ್ದೀನಿ, ಆಮೇಲೆ ಮಾಡ್ತೀನಿ ಅಂತ ಹೇಳಿದೆ. ಎಂಥ ಕೆಲಸ ಮಾಡಿದ್ರಿ, ದೊಡ್ಡ ತಪ್ಪು ಮಾಡಿ. ನಿಮ್ಮ ಮಗುನ ಕಾಪಾಡೋದಕ್ಕೆ ಸಾಧ್ಯ ಇರೋಂಥ ವ್ಯಕ್ತಿ ಅಂದ್ರೆ ಅವರೊಬ್ಬರೇನೆ. ನಿಮ್ಮ ಮಗು ಸಂಕ್ರಾಂತಿ ದಿವಸ ಅವ್ರ ಮನೆಯಲ್ಲಿದ್ರೇನೆ ಜೀವಂತವಾಗಿ ಉಳಿಯೋದು. ನಿಮ್ಮ ಮಗು ನಿಮ್ಮ ಕೈಯಲ್ಲಿರೋದು, ಇಲ್ಲ ಅಂದ್ರೆ ದುಷ್ಟರ ಪಾಲಾಗುತ್ತೆ. ಅವಳ ಜಾತಕದ ಪ್ರಕಾರ ಅವಳಿಗೆ ಬಂದಿರೋ ಸಮಸ್ಯೆನ ಸೂರ್ಯನನ್ನ ಆರಾಧನೆ ಮಾಡುವಂತ ಒಂದು ಕುಲದೇವರಿಂದ ಮಾತ್ರ ಪರಿಹರಿಸೋದಕ್ಕೆ ಸಾಧ್ಯ. ಸೂರ್ಯವಂಶದಿಂದಲೇ ನಿಮಗೆ ಆಹ್ವಾನ ಬಂದಿದೆ ಅಂದ್ರೆ ಅದು ಆ ವ್ಯಕ್ತಿ ನಿಮ್ಮನ್ನ ಮನೆಗೆ ಕರಿತಾ ಇರೋದಲ್ಲ. ದೇವ್ರೇನೆ ನಿಮ್ಮನ್ನ ಕಾಪಾಡೋದಕ್ಕೆ, ಆ ಮಗುನ ಕಾಪಾಡೋದಕ್ಕೆ ನಿಮ್ಮನ್ನ ಆ ಮನೆಗೆ ಕಳಿಸ್ತಾ ಇರೋದು. ದಯವಿಟ್ಟು ಈ ಕ್ಷಣನೇ ಫೋನ್ ಮಾಡಿ ನಾನು ಮಗು ಜೊತೆ ಬರ್ತಾ ಇದ್ದೀನಿ ಅಂತ ಹೇಳಿ. ಸರಿ ಗುರುಜಿ. ಕ್ಯಾಪ್ಟನ್, ಈ ಸಲ ಸಂಕ್ರಾಂತಿ ಹಬ್ಬ ನಿಮ್ಮನೇಲೆ. ಆಹಾ, ನೀನಾಗಲೇ ನಿನಗೊಂದು ಸಮಸ್ಯೆ ಇದೆ ಅಂತ ಹೇಳಿದೆ ಅಲ್ಲ, ನಾನು ಅದರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಆದರೆ ಈಗ ನನಗೆ ಸಮಾಧಾನ ಆಗೋಯ್ತು. ಬೆಳಗ್ಗೆಯಿಂದ ನನ್ನ ತಲೆಯಲ್ಲಿ ನಮ್ಮ ಕಾಲೇಜಿನ ಹಳೆ ದಿನಗಳು, ನಮ್ಮ ಮೋಜು ಮಸ್ತಿ ಇವುಗಳೇ ಗಿರಿಕಿ ಹೊಡಿತಾ ಆಯ್ತು. ಅದಕ್ಕೆ ಅವುಗಳನ್ನು ಮತ್ತೆ ನೆನಪು ಮಾಡ್ಕೊಳ್ಳೋಣ ಅನ್ನೋದಕ್ಕೋಸ್ಕರ ಈ ಹಬ್ಬದ ನೆಪ ಇಟ್ಕೊಂಡು ನಾನು ನಿನಗೆ ಫೋನ್ ಮಾಡಿ ಕರೆದಿತ್ತು. ಆದರೆ ನೀನೆಲ್ಲಿ ತಪ್ಪಿಸ್ಕೊಂಡ್ಬಿಡ್ತೀಯೋ ಅನ್ನೋ ಒಂದು ಸಣ್ಣ ಆತಂಕ ನನ್ನನ್ನು ಕಾಡ್ತಾ ಇತ್ತು. ಆದರೆ ಈಗ ನೀನು ನನಗೆ ಫೋನ್ ಮಾಡಿದೆ ಅಲ್ಲ, ನನಗೆ ಎರಡರಷ್ಟು ಖುಷಿ ಆಗೋಯ್ತು. ಆಮೇಲೆ ಗುಂಡ್ರು ಗೋವಿ ಥರ ಒಬ್ಬನೇ ಬಂದ್ಬಿಟ್ಟಿಯಾ? ಕುಟುಂಬ ಸಮೇತ ಬರಬೇಕು ಏನೋ? ಖಂಡಿತ ಕ್ಯಾಪ್ಟನ್, ಇಡೀ ಫ್ಯಾಮಿಲಿನೇ ನಿಮ್ಮ ಮನೇಲಿ ಹಾಜರಾಗ್ತೀವಿ. ಆದರೆ ಪ್ರೋಗ್ರಾಮಲ್ಲಿ ಒಂದು ಸಣ್ಣ ಚೇಂಜ್ ಇದೆ. ಏನು? ನಿಮ್ಗೆ ಅಭ್ಯಂತರ ಇಲ್ಲ ಅಂತಂದ್ರೆ ನಾವಿವತ್ತೇ ನಿಮ್ಮ ಮನೆಗೆ ಬರ್ಬೋದಾ? ಇದರಲ್ಲಿ ಅಭ್ಯಂತರ ಎಲ್ಲಿಂದ ಬಂತು? ಒಂದು ಕೆಲಸ ಮಾಡು, 1-2 ವಾರ ಇದ್ಕೊಂಡೇ ಹೋಗ್ತೀಯಂತೆ. ಅಯ್ಯೋ ದಾದಾ, ನಾನು ಅಷ್ಟೊಂದೆಲ್ಲ ಫ್ರೀ ಆಗಿಲ್ಲ. ನಾಳೆ ಹಬ್ಬಕ್ಕೆ ಅಂತ ಬಂದ್ರೆ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದಿನ ಮುಂಚೆ ಬರ್ತೀನಿ ಅಷ್ಟೇ. ಸರಿ. ಆಮೇಲೆ ನಾನೀಗಿರೋದು ನಮ್ಮ ತಾತನ ಮನೆಯಲ್ಲಿ, ರಾಂಪುರ ಜಗದಂಬಾ ದೇವಸ್ಥಾನ, ಅದರಲ್ಲೂ ಸತ್ಯಮೂರ್ತಿ ಅವ್ರ ಮನೆ ಅಂತಂದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಸರಿ ಸರಿ, ಈಗ ಮಾತಾಡೋದ್ರಲ್ಲಿ ಸಮಯ ವ್ಯರ್ಥ ಮಾಡ್ಕೋಬೇಡ. ಥಟ್ ಅಂತ ಹೊರಟು ಬಂದ್ಬಿಡು. ಎಸ್ ದಾದಾ. ಸರಿ.